ಬ್ರೆಸ್ಟ್ ಕ್ಯಾನ್ಸರ್ ಇದ್ರೂ ಬ್ರೆಸ್ಟ್ನ ಸೇವ್ ಮಾಡ್ಬೋದು. ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅಥವಾ ಈಗಿರೋ ರಿಸರ್ಚ್ ಪ್ರಕಾರ ಬ್ರೆಸ್ಟ್ ಉಳಿಸಿದ್ರು ಫುಲ್ಲಾಗಿ ತೆಗೆದ್ರೂ ರಿಸಲ್ಟ್ ಒಂದೇ ಥರ ಇದೆ. ಅಂದರೆ ಕ್ಯಾನ್ಸರ್ ರಿಸಲ್ಟ್ ನಾನು ಹೇಳ್ತಾ ಇರೋದು. ಅಂದರೆ ಸರ್ವೈವಲ್ ಅಂತ ಏನು ಹೇಳ್ತೀವಿ, ಅಂದರೆ ಕ್ಯಾನ್ಸರ್ ಮತ್ತೆ ಬರದೆ ಜನ ಹೇಗೆ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ, ಅಂದರೆ ಕ್ಯಾನ್ಸರ್ ಸರ್ವೈವಲ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಈಕ್ವಲ್ ಆಗಿದೆ ಬ್ರೆಸ್ಟ್ ತೆಗೆದ್ರೂ ತೆಗೆದೇ ಇದ್ರು. ಹಾಗಾಗಿ ತುಂಬ ಪೇಷಂಟ್ಸಲ್ಲಿ ನಾವು ಬ್ರೆಸ್ಟ್ ಉಳಿಸ್ಬೋದು. ಈಗ ನಾವು ಹೇಗೆ ಡಿಸೈಡ್ ಮಾಡ್ತೀವಪ್ಪ ಅಂದರೆ ಬ್ರೆಸ್ಟ್ ಟ್ಯೂಮರ್ ಸೈಜ್ ಮೇಲೆ ನಾವು ಆ ಡಿಸಿಷನ್ನ ತಗೋತೀವಿ. ಸಣ್ಣ ಟ್ಯೂಮರ್ ಇದ್ದರೆ ಅಂದರೆ ಸ್ಟೇಜ್ 1 ಕ್ಯಾನ್ಸರ್ಲಿ ಇಷ್ಟೇ ಒಂದು 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಆ ಥರ ಇರೋ ಕ್ಯಾನ್ಸರಲ್ಲಿ ಯಾವಾಗಲೂ ನಾವು ಇವಾಗ ಈ ಕಾಲದಲ್ಲಿ ಬ್ರೆಸ್ಟನ್ನು ಉಳಿಸೋ ಪ್ರಯತ್ನ ಮಾಡ್ತೀವಿ. ದೊಡ್ಡ ಟ್ಯೂಮರ್ ಆದಾಗ್ಲೂ ನಾವು ಬ್ರೆಸ್ಟ್ ಉಳಿಸ್ಬೋದು. ಹೇಗಪ್ಪ ಅಂದರೆ ಅಲ್ಲಿಗೆ ನಾವು ಬೇರೆ ಎಲ್ಲಿಂದಾದರೂ ಟಿಶ್ಯೂ ತಂದು ಹಾಕ್ತೀವಿ. ಅಂದರೆ ಈ ಬೆನ್ನಿಂದ ನಾವು LD ಫ್ಲಾಪ್ ಅಂತ ಮಾಡ್ತೀವಿ, ಅದಕ್ಕೆಲ್ಲ ರೀಕನ್ಸ್ಟ್ರಕ್ಷನ್ಸ್ ಅಂತೀವಿ ನಾವು. ಅಂದರೆ ರೀಕನ್ಸ್ಟ್ರಕ್ಟಿವ್ ಪ್ರೊಸೀಜರ್ಸ್, ಪ್ಲಾಸ್ಟಿಕ್ ಸರ್ಜರಿ ಪ್ರೊಸೀಜರ್ ಅಂತ ನೀವು ಹೇಳ್ಬೋದು. ಅದು ಆಗದೆ ಇದ್ರೆ ಫುಲ್ ಬ್ರೆಸ್ಟ್ ತೆಗಿಬೇಕಾದ್ರೂ ನಮ್ಮ ಹತ್ರ ರೆಮಿಡಿ ಇದೆ. ಅದಕ್ಕೆ ಸ್ಪೆಷಲೈಸ್ಡ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಬ್ರೆಸ್ಟನ್ನ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಈ ಎಲ್ಲ ಟೈಪ್ ಸರ್ಜರಿನಲ್ಲೂ ರಿಸಲ್ಟ್ಸ್ ಚೆನ್ನಾಗೇ ಇದೆ. ಅಂದರೆ there is no difference between the outcomes. Long term outcomes are same.